ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಕ್ಷಾ ಬಂಧನ್, ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್. ಇವತ್ತು ಅಣ್ಣ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾನೆ. ಮನೆಯಲ್ಲೇ ರಾಖಿ ಕಟ್ತೀನಿ. ಹಾಗೆ ಚಿಟ್ಟೆಗೂ ಯಾರ್ಯಾರೆಲ್ಲ ರಾಖಿ ಕಟ್ತಾರೆ ಅನ್ನೋದನ್ನ ತೋರಿಸ್ತೀನಿ. ಅವನು ಚಿಟ್ಟೆ ವಿಲೇಜ್ ಲೈಫ್ 2021 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾನೆ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಚಿಟ್ಟೆನ ರೆಡಿ ಮಾಡಿಬಿಟ್ಟು ಅಂಗನವಾಡಿಗೆ ಬಿಟ್ಬರೋಣ ಅಂತ ಹೇಳ್ಬಿಟ್ಟು ಹೋದೆ. ಅವನಿಗೆ ಫುಲ್ಲು ಖುಷಿ ಅಂಗನವಾಡಿಗೆ ಹೋಗೋಕ್ಕೆ. ಫಸ್ಟು ತುಂಬ ಅಳ್ತಿದ್ದ, ನಾನು ಹೋಗಲ್ಲ ಅಂತೇಳಿ. ಇವಾಗಂತೂ ಅವನೇ ಓಡಿ ಹೋಗ್ತಾ ಇರ್ತಾನೆ ನನಗಿಂತ ಫಸ್ಟು. ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿ ಮಿಂಗಲ್ ಆಗ್ತಾನೆ, ಅದೊಂದು ಖುಷಿ ಆಗುತ್ತೆ. ಫಸ್ಟೆಲ್ಲ ಅವನು ಯಾರ ಜೊತೆನೂ ಸೇರ್ತಾನೆ ಇರಲಿಲ್ಲ, ಯಾವಾಗಲೂ ಮಮ್ಮಿ ಅಂದ್ಕೊಂಡೇ ಇರ್ತಿದ್ದ. ಇವಾಗ ಅಲ್ಲಿ ಆಯ ಇದ್ದಾರಲ್ಲ, ಅವ್ರ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತಾನೆ. ಟೀಚರ್ ಜೊತೆ ಇರ್ಬೋದು, ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾನೆ. ಹಾಗೆ ಚಿಟ್ಟೆ ಫ್ರೆಂಡ್ ಧನ್ವಿತಲ್ಲಿ ಕೂತಿದ್ದಾನೆ. ಹೋಗೋಷ್ಟರಲ್ಲೇ ಅವನು ಎದ್ದು ಬಂದುಬಿಟ್ಟ ಇವನ ಜೊತೆ ಆಟ ಆಡೋಕ್ಕೆ. ಇಬ್ಬರು ತುಂಬ ಕ್ಲೋಸ್ ಆಗಿರ್ತಾರೆ, ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ಹಾಗೆ ನಮ್ಮ ಅತ್ತೆಯವರಲ್ಲಿ ಒಂದು ಸ್ವಲ್ಪ ಜೋಳ ಇತ್ತು, ಕಿತ್ಕೊಂಡು ಬಂದೆ ಮನೆಗೆ. ತೋಟದ ಹತ್ರ ಹಸುಗಳು ಕಟ್ಟಾಕೋಣ ಅಂತ ಹೋದರೆ ಆನೆಗಳು ನೋಡಿ ಹೆಂಗೆ ಹೋಗಿದ್ದಾವೆ ಅಂತ. ಹೋದ್ಮೇಲೆ ಮಳೆ ಬಂದಿದೆ, ಅದಕ್ಕೆ ಮಾರ್ಕ್ ಒಂದು ಸ್ವಲ್ಪ ಹಳೆ ಥರ ಗೊತ್ತಾಗ್ತಾಯಿದೆ. ಎಷ್ಟು ದೊಡ್ಡ ಆನೆ ಅಂತಂದರೆ ನೋಡಿ, ಒಂದು ಹೆಜ್ಜೆನೇ ಅಷ್ಟು ಅಗಲ ಬೀಳ್ತಾ ಇದೆ, ಅಷ್ಟು ದೊಡ್ಡ ಆನೆ. ಎಷ್ಟು ಬೆಳೆ ವೇಸ್ಟ್ ಮಾಡಿದ್ದಾವೆ ಅಂತ ನೋಡಿ. ಎಷ್ಟು ಕಷ್ಟಪಟ್ಟು ಬೆಳೆ ಬೆಳಿತೀವಿ, ಆದರೆ ನಮ್ಮ ಕೈಗೆ ಸಿಗುತ್ತೆ ಅನ್ನೋ ನಂಬಿಕೆನೇ ನಮಗಿರಲ್ಲ. ಏನೋ ಒಂದು ಇದ್ರ ಮೇಲೆ ಬೆಳೀತಾ ಇರ್ತೀವಿ ಅಷ್ಟೇ, ಯಾವುದೋ ಒಂದರಲ್ಲಿ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ. ನೋಡಿ ಇಷ್ಟು ಚೆನ್ನಾಗಿದ್ದಿದ್ದು ಅವರೇ ಗಿಡನ ಯಾವ ರೀತಿ ಅಧ್ವಾನ ಮಾಡೋಕ್ಕಿದ್ದಾವೆ ಅಂತ ನೋಡಿ. ಇದು ಚೆನ್ನಾಗಿದ್ದಿದ್ದು ಈ ಕಡೆಗೆ ಬಂದಿಲ್ಲ ಆನೆ, ಈ ಕಡೆಗೆ ನೋಡಿ ಎಲ್ಲ ಅಧ್ವಾನ ಮಾಡೋಕ್ಕಿದ್ದಾವೆ. ಇದು ನಮ್ಮ ಪಕ್ಕದ ತೋಟದವ್ರದ್ದು, ನಮ್ಮದಲ್ಲ. ನಮ್ಮದು ರೋಸ್ ತೋಟದಲ್ಲಿ ಹೋಗಿದ್ದಾವೆ, ಆದರೆ ಏನು ವೇಸ್ಟ್ ಏನು ಮಾಡಲಿಲ್ಲ, ಸುಮ್ಮನೆ ಹೋಗ್ಬಿಟ್ಟಿದ್ದಾವೆ. ರೋಸ್ ತೋಟನ ಏನು ವೇಸ್ಟ್ ಮಾಡಲ್ಲ. ಮತ್ತು ಜೋಳದಲ್ಲಿ ಸುಮ್ಮನೆ ಹಂಗೆ ಹೋಗಿದ್ದಾವೆ, ಜೋಳದಲ್ಲೂ ಏನು ವೇಸ್ಟ್ ಮಾಡಲಿಲ್ಲ. ಹಸುಗಳೆಲ್ಲ ಕಟ್ಟಾಕ್ಬಿಟ್ಟು ಬಂದೆ. ಕುರಿಗಳಿಗೆ ಮೇವು ಕಟ್ ಮಾಡಬೇಕಿತ್ತಲ್ವ, ಸೊ ಕುರಿಗಳಿಗೆ ಒಂದು ಕರು ಇದೆ, ಚಿಕ್ಕ 2 ಕರುಗಳಿದ್ದಾವೆ. ಅವಾಗ ಮೇವು ಕಟ್ ಮಾಡಿ ಹಾಕಬೇಕು ಅಂಥೇಳಿ ಮೇವು ಕೊಡ್ತಾಯಿದ್ದೀನಿ ಮಿಷಿನ್ಗೆ. ಮಿಷನ್ನು ನೀವು ಹಸು ಮೇಯಿಸ್ತೀನಿ ಅನ್ನೋರು ಕಂಪಲ್ಸರಿ ಮಿಷನ್ ತಗೊಂಡ್ರೆ ತುಂಬ ಯೂಸ್ ಆಗುತ್ತೆ. ಕುರಿಗಳಿರ್ಬೋದು, ಯಾವುದಾದ್ರೂ ಸರಿ ಮೇಯಿಸ್ತೀನಿ ಅನ್ನಂಗಿದ್ರೆ ಕಂಪಲ್ಸರಿ ಮಿಷನ್ ಇಟ್ಕೊಳ್ಳಿ. ಮಳೆಗಾಲದಲ್ಲಿ ಸ್ವಲ್ಪ ಚೆನ್ನಾಗಿ ಬಂದ್ಬಿಡುತ್ತೆ, ಆವಾಗ ತುಂಬ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮಿಷನ್ ಇದ್ದರೆ ಸ್ವಲ್ಪನೂ ವೇಸ್ಟ್ ಆಗೋಲ್ಲ. ಫುಲ್ಲು ನಾವೇನು ಮೇವು ಕಟ್ ಮಾಡ್ಕೊಬಂದಿರ್ತೀವಿ ಅಷ್ಟು ಯೂಸ್ ಆಗುತ್ತೆ. ಹಾಗೆ ಆವಾಗೇ ಹೇಳಿದ್ನಲ್ಲ ಜೋಳ ಕಿತ್ಕೊಬಂದಿದ್ದೀನಿ ಅಂತ. ಚಿಟ್ಟೆಗೆ ತುಂಬ ಫೇವ್ರೇಟು ಜೋಳ ಅಂತಂದರೆ. ಜೋಳನ ಬೇಯಿಸಿ ಕೊಟ್ಟೆ, ಅವನು ಉಪ್ಪು ಖಾರ ನಿಂಬೆಹಣ್ಣು ಹಾಕ್ಕೊಂಡು ತುಂಬ ಇಷ್ಟ ಅವ್ನಿಗೆ ಆ ಥರ ತಿನ್ನೋಕ್ಕೆ. ಅವನಿಗೆ ಜೋಳ ಇದ್ಬಿಟ್ರೆ ಬೇರೆ ಊಟನೇ ಬೇಕಾಗಲ್ಲ, ಅಷ್ಟು ಜೋಳ ತಿಂತಾನೆ. ಅದಕ್ಕೋಸ್ಕರ ನಾನು ಜಾಸ್ತಿ ಜೋಳ ಕೊಡೋದಿಲ್ಲ, ಅವನಿಗೆ ಅಡ್ಜಸ್ಟ್ ಆಗಲ್ಲ ಜಾಸ್ತಿ ಜೋಳ ತಿಂದರೆ. ಅದಕ್ಕೋಸ್ಕರ ಒಂದೇ ಒಂದು ಜೋಳ ಕೊಟ್ಬಿಟ್ಟು ಖಾಲಿ ಆಯಿತು ಅಂತ ಹೇಳ್ಬಿಟ್ಟು ಮಿಕ್ಕಿದೆಲ್ಲ ಎತ್ತಿಟ್ಬಿಟ್ಟಿದ್ದೆ. ಹಾಗೆ ನಮ್ಮ ಏರಿಯಾ ಹುಡುಗಿರೆಲ್ಲ ಬಂದು ಚಿಟ್ಟೆಗೆ ರಾಖಿ ಕಟ್ಟಿದ್ರು. ತುಂಬ ಇಷ್ಟಪಡ್ತಾರೆ ಚಿಟ್ಟೆನೆಲ್ಲರೂ ಅಷ್ಟೇ. ಅವನು ತುಂಬ ನಾಚ್ಕೋತಿದ್ದ, ಏನೋ ಡಿಫ್ರೆಂಟಾಗಿ ಮಾಡ್ತಿದ್ದಾರಲ್ಲ, ಏನೋ ಮಾಡ್ತಿದ್ದಾರೆ ನನಗೆ ಅಂತೇಳ್ಬಿಟ್ಟು. ರಾಖಿ ಮಾತ್ರ ಕಟ್ಟಿಸ್ಕೊಳ್ತಿದ್ದ, ಮತ್ತು ನಾಚ್ಕೊಳ್ತಿದ್ದ. ಎಲ್ಲರೂ ಬಂದು ರಾಖಿ ಕಟ್ಟಿದಂತೂ ತುಂಬಾ ಖುಷಿಯಾಯಿತು. ಫಸ್ಟು ಧನು ಕಟ್ಟಿದ್ಲು, ಅವಳು ಕಟ್ಟಿದಾಗ ನೀಟಾಗಿ ವಿಡಿಯೋ ಆಗಲಿಲ್ಲ ಅದು. ಸೆಕೆಂಡು ಕೃತಿಕಾ ಅಂತೇಳಿ ಕೃತಿಕಾ ಕಟ್ಟಿದ್ಲು, ಆಮೇಲೆ ಕಲ್ಪನಾ, ಆಮೇಲೆ ಲತಾ, 4 ಜನ ಕಟ್ಟಿದ್ರು. ಅವನಂತೂ ನಾಚ್ಕೋತಾನೆ ಇದ್ದ, ಏನೋ ಮಾಡ್ತಿದ್ದಾರೆ ನನಗೆ ಅಂತ ಅಂದ್ಕೊಂಡು. ಹಾಗೆ ನಮ್ಮ ಏರಿಯಾನಲ್ಲಿ ಸಣ್ಣ ಪುಟ್ಟ ಹಬ್ಬಗಳಾದ್ರೂ ತುಂಬ ಎಂಜಾಯ್ ಮಾಡಿಕೊಂಡು, ಗಣೇಶನ ಹಬ್ಬ ಇರ್ಬೋದು, ಅವೆಲ್ಲ ತುಂಬ ಚೆನ್ನಾಗಿ ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ. ಅದಂತೂ ತುಂಬ ಖುಷಿಯಾಗುತ್ತೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಥ್ಯಾಂಕ್ಸ್. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಭತ್ತ ನಾಟಿ ಮಾಡೋದಿರ್ಬೋದು, ಎಲ್ಲ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಯಾರಿಗೆಲ್ಲ ಅವೆಲ್ಲ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ.
ಅದರಿಂದ ನೋಡ್ಬೋದು ನೀವು ಅನ್ನೋದಕ್ಕೋಸ್ಕರ ಅಷ್ಟೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ರಾಖಿ ಕಟ್ಟಿದ್ದು ಮುಗೀತು. ಲಾಸ್ಟಲ್ಲಿ ಲತಾ ಕಟ್ತಿದ್ದಾಳೆ. ಲತಾ ಯಾವಾಗಲೂ ಚಾಕ್ಲೇಟ್ ತಂದು ಕೊಡ್ತಾನೇ ಇರ್ತಾಳೆ ಚಿಟ್ಟೆಗೆ, ಲತಾನು ಮತ್ತು ಧನು. ನೋಡಿ ಇವರು 4 ಜನ ಕಟ್ಟಿದ್ದು. ತುಂಬ ಖುಷಿ ಆಯಿತು ಅವ್ರು ಬಂದು ರಾಖಿ ಕಟ್ಟಿದ್ದು. ಏರಿಯಾನಲ್ಲಿ ಎಲ್ರಿಗೂ ಕಟ್ಟಿದ್ರು ಅವರು. ಹಾಗೆ ಅಮ್ಮ ಮಾದೇನಗಿರಿಗೆ ಹೋಗಿದ್ರು. ಚಿಟ್ಟೆಗೆ ಡೋಲ್ ಹೊಡೆಯೋದು ಅಂದರೆ ತುಂಬ ಇಷ್ಟ, ಅದಕ್ಕೆ ಡೋಲ್ ತೊಗೊಬಂದಿದ್ದಾರೆ. ನೋಡಿ ಡೋಲ್ ಬಿಟ್ಟು ಅವ್ನು ಬೇರೆ ಏನು ಆಟ ಸಾಮಾನೂ ಮುಟ್ತಾಯಿಲ್ಲ. ಡೋಲ್ ಹೊಡೆಯೋದೇ ಯಾವಾಗಲೂ ಒಂದು ಕೆಲಸ. 7 ಗಂಟೆ ಆಯಿತು ಟೈಮು. ಅಣ್ಣ ಬಂತು, ಕೆಲ್ಸಕ್ಕೆ ಹೋಗ್ತಾರೆ. ಅದು ಕೆಲಸ ಮುಗಿಸ್ಕೊಂಡು ಬಂದರು. ಮುದ್ದೆ ಮಾಡಿ, ಚಟ್ನಿ ಮಾಡಿ, ಬಜ್ಜಿ ಮಾಡಿದೆ. ಬಜ್ಜಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನೂ ಸ್ವಲ್ಪ ತಿನ್ನೋಣ ಅನ್ನೋ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಅಣ್ಣ ಯಾವಾಗ ಮನೆಗೆ ಬಂದ್ರೂ ನಾವೆಲ್ಲ ಜೊತೇಲಿ ಕೂತ್ಕೊಂಡೇ ಊಟ ಮಾಡೋದು. ನಾನು, ಅಣ್ಣ, ವಿಜಯ್, ನವ್ಯ ಎಲ್ಲರೂ. ಇವತ್ತು ಹುಡುಗರಿಗೆ ಫಸ್ಟ್ ತಿನ್ನಿಸ್ಬಿಡ್ತೀನಿ, ಆಮೇಲೆ ನಾವು ತಿನ್ನೋಣ ಅಂತಂದ್ಲು ನವ್ಯ. ಸರಿ ಅವಳು ತಿನ್ನಿಸ್ತಾ ಇರಲಿ ಅಂದ್ಬಿಟ್ಟು ನಾನು ಕೂತ್ಕೊಂಡೆ ಊಟಕ್ಕೆ. ಇಂಚರ ಬಂದರೆ ಚಿಟ್ಟೆ ತುಂಬ ಚೆನ್ನಾಗಿ ಊಟ ಮಾಡ್ಕೊಳ್ತಾನೆ. ಅವಳೊಂದು ತುತ್ತು ನೀನೊಂದು ತುತ್ತು ಅಂತ ಹೇಳಿ ತಿನ್ನಿಸ್ತಾ ಇದ್ದರೆ ನೀಟಾಗಿ ಊಟ ಮಾಡ್ಕೊತಾರೆ ಇಬ್ಬರು ಅಷ್ಟೇ. ಹಾಗೆ ಅವಳಿಗೆ ನಾಯಿ, ಬೆಕ್ಕು, ಕೋಳಿ ಯಾವುದು ಭಯ ಇಲ್ಲ, ತುಂಬ ಧೈರ್ಯ ಅವಳಿಗೆ. ನಮ್ಮ ಚಿಟ್ಟೆನೇ ಒಂದೊಂದು ಟೈಮ್ ಮುಟ್ಟೋಕ್ಕೆ ಭಯಪಡ್ತಾನೆ. ಜುಮ್ಮಿನಿರ್ಬೋದು, ಅಮ್ಮನಿರ್ಬೋದು, ಎಲ್ಲ ಮುಟ್ಟೋಕ್ಕೆ ತುಂಬ ಭಯಪಡ್ತಾನೆ. ಆದರೆ ಅವಳು ಏನೂ ಭಯಪಡ್ತಾಯಿಲ್ಲ. ನೋಡಿ ಆರಾಮ್ಸೆ ಹೋಗಿ ಜುಮ್ಮಿ ಜೊತೆ ಆಟ ಆಡ್ಕೊಂಡಿದ್ದಾಳೆ. ಮತ್ತು ಗದರಿಸಿದ್ರೂ ಅಷ್ಟೇ ಅವಳೇನು ಭಯಪಡಲ್ಲ. ರಿಟರ್ನ್ ನಮಗೆ ಗದರ್ಬಿಟ್ಟು ಹುಷಾರಂತ ಹೇಳಿ ಮಾಡ್ತಾಳೆ. ನಾನು ಇಂಚರ ಅಂತ ಕರೆಯಲ್ಲ, ರೌಡಿ ಬೇಬಿ ಅಂತ ಇಟ್ಬಿಟ್ಟಿದ್ದೀನಿ ಅವಳಿಗೆ ಹೆಸರು. ಚಿಟ್ಟೆನೂ ಹಾಗೆ ಕರಿತಾನೆ ರೌಡಿ ಬೇಬಿ ಅಂತ. ಸುಮ್ಮನೆ ಆದರೂ ಕರಿತಾ ಇರ್ತಾನೆ ರೌಡಿ ಬೇಬಿ ಅಂತೇಳಿ. ನಮಗೇನಾದರೂ ಹೇಳ್ಬೇಕಾದ್ರೆ ಮಾತ್ರ ಇಂಚರ ಅಂತ ಹೇಳ್ತಾನೆ, ಅವನು ಕರಿಬೇಕಾದ್ರೆ ರೌಡಿ ಬೇಬಿ ಅಂತಲೇ ಕರಿತಾನೆ. ಎಷ್ಟು ಮಳೆ ಹುಯ್ದರೂ ಅಷ್ಟೇ, ಸೆಕೆ ಮಾತ್ರ ತುಂಬ ಸೆಕೆ ಆಗ್ತಾನೇ ಇರುತ್ತೆ. ಅದಕ್ಕೋಸ್ಕರ ಅಪ್ಪ ಆಚೆನೇ ಊಟ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅಮ್ಮ ಓಡಾಡಿಕೊಂಡು ಊಟ ಇಡ್ತಿದ್ದಾರೆ. ಅಪ್ಪ ಆಚೆ ಇದ್ದಾರೆ ಅನ್ನೋ ಧೈರ್ಯದ ಮೇಲೆ ತುಂಬ ಓಡಾಡ್ತಿದ್ಲು. ಅವಳು ಆಚೆ ಹೋಗೋದು ಒಳಗಡೆ ಬರೋದು ಹಾಗೆ ಮಾಡ್ತಿದ್ಲು. ನಾನು ರಾಖಿ ಕಟ್ಟಕ್ಕೆ ಹೋದರೆ ನೋಡಿ ಅವಳು ಬಂದಳು ಕಟ್ಟೋಕ್ಕೆ. ಅವಳು ಅರಿಶಿನ ಕುಂಕುಮ ಇಟ್ಕೊಳ್ಳೋದು ಅಂದರೆ ಅಂತೂ ಅವಳಿಗೆ ತುಂಬ ಇಷ್ಟ. ಸಿಕ್ಕಿದ್ರೆ ಸಾಕು ಅರಿಶಿನ ನೋಡಿ ಹಿಂಗೆ ಇಟ್ಕೊಳ್ಳೋದು, ಕುಂಕುಮ ಇಟ್ಕೊಳ್ಳೋದು ಎಲ್ಲ ಮಾಡ್ತಾ ಇರ್ತಾಳೆ. ಹಾಗೆ ರಾಖಿ ತರೋಕ್ಕೆ ನಾನು ಹೋಗಿರಲಿಲ್ಲ, ವಿಜಿನೇ ತಂದು ಕೊಟ್ಟರು ರಾಖಿ. ನಾನು ಎಲ್ಲೂ ಆಲ್ಮೋಸ್ಟ್ ಹೊರಗಡೆ ಹೋಗೋದು ತುಂಬಾ ಕಮ್ಮಿ. ಏನೇ ಬೇಕು ಅಂತಂದರೂ ವಿಜಿನೇ ತಂದು ಕೊಡ್ತಾರೆ. ಹಾಗೆ ನಾನು ಜಸ್ಟ್ ಕುಂಕುಮ ಇಟ್ಬಿಟ್ಟು ರಾಖಿ ಕಟ್ತೀನಿ ಅಷ್ಟೇ, ಬೇರೆ ಏನೂ ಇದು ಮಾಡಲ್ಲ. ನೋಡಿ ಅವಳಿಗೆ ಅರಿಶಿನ ಇಡು ಅಂತ ಹೇಳ್ಬಿಟ್ಟು ಕೇಳಿ ಇಡಿಸ್ಕೊಳ್ತಿದ್ದಾಳೆ ಅವಳು. ಓಕೆ, ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ.